ನಮ್ಮ ದೇವರು ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಅನುದಿನದ ಆಹಾರ ಪ್ರಿಯರಿಗೆ ಪ್ರೀತಿಯ ಶುಭಾಶಯಗಳು. 2024 ಆಗಸ್ಟ್ ತಿಂಗಳ 14ನೇ ತಾರೀಕಿನ ಬುಧವಾರದ ದೇವರ ವಾಕ್ಯವು, ಅವನು ನಿನ್ನನ್ನು ಕರೆಯುತ್ತಿದ್ದಾನೆ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏಳು, ನಿನ್ನನ್ನು ಕರೆಯುತ್ತಾನೆ ಅಂದರು. ಮಾರ್ಕ 10:49. ಬಾರ್ತಿಮಯ್ಯನನ್ನು ಯೇಸುವಿನ ಬಳಿಗೆ ಕರೆತಂದವರು 3 ಮುಖ್ಯವಾದ ವಿಷಯಗಳನ್ನು ಹೇಳಿದರು. ಉಲ್ಲಾಸದಿಂದಿರು, ಎದ್ದೇಳು, ಮತ್ತು ಅವನು ನಿನ್ನನ್ನು ಕರೆಯುತ್ತಿದ್ದಾನೆ. ಇದನ್ನು ಕೇಳಿದ ಕೂಡಲೇ ಅವನು ತನ್ನ ಉಡುಪನ್ನು ಎದ್ದು ಕರ್ತನಾದ ಯೇಸುವಿನ ಬಳಿಗೆ ಬಂದನು. ಕ್ರಿಸ್ತನು ಕೆಲವರನ್ನು ಗುಣಪಡಿಸಲು ಕರೆಯುತ್ತಾನೆ. ಅವರು ತಮ್ಮ ಜೀವನದಲ್ಲಿ ಶಾಪಗಳನ್ನು ಮುರಿಯಲು ಕೆಲವರನ್ನು ಕರೆಯುತ್ತಾನೆ ಮತ್ತು ಮೋಕ್ಷವನ್ನು ನೀಡಲು ಅವನು ಕೆಲವರನ್ನು ಕರೆಯುತ್ತಾನೆ. ಆತನು ತನ್ನ ಶಿಷ್ಯರನ್ನು ತನ್ನನ್ನು ಹಿಂಬಾಲಿಸಲು ಕರೆದನು. ಅವನು ಪೇತ್ರನನ್ನು ಮನುಷ್ಯರನ್ನು ಹಿಡಿಯಲು ಕರೆದನು ಮತ್ತು ಅವನು ನಿಮ್ಮನ್ನು ಕರ್ತನಿಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಕರೆದಿದ್ದಾನೆ. ನೀವು ಕ್ರಿಸ್ತನಿಗಾಗಿ ಯಾರನ್ನಾದರೂ ಗಳಿಸಿದಾಗ ಅವನು ಕತ್ತಲೆಯಿಂದ ದೇವರ ಅದ್ಭುತವಾದ ಬೆಳಕಿನಲ್ಲಿ ಬರುತ್ತಾನೆ. ಅವನು ಆರಿಸಲ್ಪಟ್ಟ ಪೀಳಿಗೆ, ರಾಜ, ಪುರೋಹಿತಾಶಿ, ಪವಿತ್ರ ರಾಷ್ಟ್ರ ಮತ್ತು ಅವನ ಸ್ವಂತ ವಿಶೇಷವಾದ ಜನರು ಎಂದು ಸತ್ಯವೇದವು ಹೇಳುತ್ತದೆ. 1 ಪೇತ್ರ 2:9. ಅವರು ಸ್ವರ್ಗೀಯ ರಾಜ್ಯವನ್ನು ಶಾಶ್ವತವಾಗಿ ಆನುವಂಶಿಕವಾಗಿ ಪಡೆಯುವರು. ಆದುದರಿಂದ ಜನರನ್ನು ಮತ್ತು ಜನಾಂಗಗಳನ್ನು ಕರ್ತನ ಬಳಿಗೆ ನಡೆಸಿ. ಕರ್ತನಾದ ಯೇಸು ಕ್ರಿಸ್ತನು ತನ್ನ ಶಿಷ್ಯರನ್ನು 3 ಪ್ರಮುಖ ಕಾರಣಗಳಿಗಾಗಿ ಕರೆದನು. ಮೊದಲಿಗೆ ಅವರು ತಮ್ಮೊಂದಿಗೆ ಇರಲು ಅವರನ್ನು ಕರೆದನು. ಎರಡನೆಯದಾಗಿ ಅವರು ಬೋಧಿಸಲು ಅವರನ್ನು ಕರೆದನು. ಮೂರನೆಯದಾಗಿ ಅವರು ರೋಗಿಗಳನ್ನು ಗುಣಪಡಿಸಲು ಮತ್ತು ಜನರಿಗೆ ಒಳ್ಳೆಯದನ್ನು ಮಾಡಲು ಅವರನ್ನು ಕರೆದನು. ಮತ್ತಾಯ 3:14-15 ಮತ್ತು ಮತ್ತಾಯ 10:7-8. ನೀವು ಮೊದಲನೆಯದಾಗಿ ಕರ್ತನೊಂದಿಗೆ ಇರಲು ಕರೆಯಲ್ಪಟ್ಟಿದ್ದೀರಿ. ಆದ್ದರಿಂದ ಕರ್ತನ ಪಾದದ ಬಳಿ ಕುಳಿತುಕೊಳ್ಳುವುದು ನಿಮ್ಮ ಮೊದಲ ಕರ್ತವ್ಯ. ಆತನನ್ನು ಸ್ತುತಿಸಲು, ಆತನನ್ನು ಆರಾಧಿಸಲು ಮತ್ತು ಆತನ ಹೆಸರನ್ನು ಮಹಿಮೆಪಡಿಸಲು ನೀವು ಆತನ ಸನ್ನಿಧಿಯಲ್ಲಿರಬೇಕು. ಎರಡನೆಯದಾಗಿ ಸ್ವರ್ಗದ ರಾಜ್ಯವು ಸಮೀಪಿಸಿದೆ, ಮತ್ತಾಯ 10:7 ಎಂದು ನೀವು ಕರ್ತನ ಕುರಿತು ಸಾರಬೇಕು ಮತ್ತು ಬೋಧಿಸಬೇಕು. ನೀವು ಬೋಧಿಸಲು ಅಸಮರ್ಪಕ ಎಂದು ಭಾವಿಸಿದರೂ ಸಹ ನಿಮ್ಮ ಸಾಕ್ಷ್ಯವನ್ನು ನೀವು ಹಂಚಿಕೊಳ್ಳಬೇಕು. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲರ ಕೃತ್ಯಗಳು 1:8. ಮೂರನೆಯದಾಗಿ ಕರ್ತನ ಹೆಸರಿನಲ್ಲಿ ಜನರಿಗೆ ಒಳ್ಳೆಯದನ್ನು ಮಾಡಿರಿ. ಈ ಕಾರಣಕ್ಕಾಗಿಯೇ ಕರ್ತನು ನಿಮ್ಮನ್ನು ನಿರ್ಗತಿಕ ಜನರ ನಡುವೆ ಇರಿಸಿದ್ದಾನೆ. ಬಾರ್ತಿಮಯ್ಯನಂತಹ ಕೋಟ್ಯಾಂತರ ಜನರು ತಮ್ಮ ಜೀವನದುದ್ದಕ್ಕೂ ಕತ್ತಲೆಯಲ್ಲಿ ಬದುಕುತ್ತಾರೆ ಮತ್ತು ಬೆಳಕಿಗೆ ಹಂಬಲಿಸುತ್ತಾರೆ. ನೀವು ಅವರಿಗೆ ಮಾರ್ಗದರ್ಶನ ಮಾಡಬೇಕು. ಯೇಸು ಈ ಭೂಮಿಯಲ್ಲಿ ಜೀವಿಸಿದಾಗ ಒಳ್ಳೆಯದನ್ನು ಮಾಡುತ್ತಾ ನಡೆದಂತೆ ನೀವು ಜನರಿಗೆ ಒಳ್ಳೆಯದನ್ನು ಮಾಡಬೇಕು. ದೇವರ ಮಕ್ಕಳೇ, ನೀವು ನಿಮ್ಮ ಸ್ವಂತ ಶಕ್ತಿಯಿಂದ ಮಾಡುವುದಕ್ಕಿಂತ ಪವಿತ್ರಾತ್ಮನ ಶಕ್ತಿಯಿಂದ ತುಂಬಿದ ಸೇವೆಯನ್ನು ನಿರ್ವಹಿಸಿದಾಗ ನೀವು ಹೆಚ್ಚು ಫಲವನ್ನು ಕಾಣುವಿರಿ. ನೀವು ಹೆಚ್ಚಾಗಿ ಒಳ್ಳೆಯದನ್ನು ಮಾಡಬಹುದು. ಆದ್ದರಿಂದ ರೋಗಿಗಳನ್ನು ಸ್ವಸ್ಥ ಮಾಡಿರಿ, ಸತ್ತವರನ್ನು ಬದುಕಿಸಿರಿ, ಕುಷ್ಠ ಹತ್ತಿದವರನ್ನು ಶುದ್ಧ ಮಾಡಿರಿ, ದೆವ್ವಗಳನ್ನು ಬಿಡಿಸಿರಿ. ಉಚಿತವಾಗಿ ಹೊಂದಿದ್ದೀರಿ, ಉಚಿತವಾಗಿ ಕೊಡಿರಿ.
ಮತ್ತಾಯ 10:8. ನೆನಪಿಡಿರಿ, ಪ್ರೀತಿಯನ್ನು ಅಭ್ಯಾಸ ಮಾಡಿಕೊಳ್ಳಿರಿ. ಆದರೂ ಪವಿತ್ರಾತ್ಮನಿಂದುಂಟಾಗುವ ವರಗಳನ್ನು, ಅವುಗಳೊಳಗೆ ವಿಶೇಷವಾಗಿ ಪ್ರವಾದಿಸುವ ವರವನ್ನೇ ಆಸಕ್ತಿಯಿಂದ ಅಪೇಕ್ಷಿಸಿರಿ. 1 ಕೊರಿಂಥದವರಿಗೆ 14:1. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.